ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ದೀಪ್ತಿ. ನಾನು ಎಲ್ಲಪ್ಪ ಹೊರಟಿದ್ದೀನಿ ಅಂದರೆ ನಾನು ಮಾರ್ಕೆಟಿಗೆ ಹೋಗ್ತಾ ಇದ್ದೀನಿ. ನನ್ನ ಸಲೂನ್ಗೆ ಬೇಕಾಗಿರೋ ಐಟಮ್ಸ್ಗಳನ್ನ ತೊಗೊಳಕ್ಕೆ. ಹೋಗೋರು ಕೆಂಗೇರಿಯಿಂದ ಮೆಟ್ರೋ ಸ್ಟೇಷನಿಂದ ಡೈರೆಕ್ಟಾಗಿ ನೀವು ಮಾರ್ಕೆಟಿಗೆ ನಿಮಗೆ ಟಿಕೆಟ್ ಸಿಗುತ್ತೆ, ಅಲ್ಲಿಂದನೂ ಹೋಗ್ಬೋದು. ಇಲ್ಲ ಅಂತಂದರೆ ಬಸ್ಸಲ್ಲಿ BHL ಇಳ್ಕೊಂಡ್ರೆ ನಿಮಗೆ ಮಾರ್ಕೆಟ್ ಬಸ್ ತುಂಬ ಸಿಗುತ್ತೆ, ಅಲ್ಲಿಗೆ ಹೋಗ್ಬೋದು. ಮಾರ್ಕೆಟಿಗೆ ಎಂಟ್ರೆನ್ಸ್ ಆಗ್ತಾ ಇದ್ದಂಗೆ 3ನೇ ಕ್ರಾಸಲ್ಲಿ ನಿಮಗೆ ಒಂದು ಆರ್ಚ್ ಸಿಗುತ್ತೆ. ಆ ಆರ್ಚ್ ಸಿಕ್ಕಿದ್ರೆ ನಿಮ್ಗೆ ಅದು ಸಿಕ್ತು ಅಂತ ಕುಮಾರ್ ಸ್ಟೋರ್ ಅಂತ ಅಂದ್ಬಿಟ್ಟು ನಿಮಗೆ ಅಲ್ಲಿ ಸಿಗುತ್ತೆ. ಮತ್ತು ಸುತ್ತಮುತ್ತ ಅಲ್ಲಿ ತುಂಬ ಸಲೂನ್ಗೆ ಬೇಕಾಗಿರೋ ಐಟಮ್ಸ್ಗಳು ಎಲ್ಲ ಥರದ್ದು ಸಿಗುತ್ತೆ. ಈ ಸ್ಟೋರಲ್ಲಿ ಎಸ್ಪೆಷಲಿ A to Z ಎಲ್ಲ ಐಟಮ್ಸ್ಗಳು ಸಿಗುತ್ತೆ. ಸೊ ಒಂದೇ ಕಡೆ ಪರ್ಚೇಸ್ ಮಾಡ್ಕೋಬೋದು ನಾವು. ಮೇಕಪ್ಗಾಗಿರ್ಬೋದು ಮತ್ತು ಬ್ಯೂಟಿಷನ್ ಸಂಬಂಧಪಟ್ಟಿದ್ದಾಗಿರ್ಬೋದು. ನಾವು ಅಲ್ಲಿಂದ ಪರ್ಚೇಸ್ ಮಾಡಿಕೊಂಡು ಬೇಗನೆ ಹೊರಟ್ವಿ. ಇಷ್ಟು ಕವರ್ ಆಗಿತ್ತು ನಾವು ಹೊರಡಷ್ಟರಲ್ಲಿ. ಆಮೇಲೆ ಬಸ್ ಹಿಡಿದು ನಾವು ತಿರ್ಗಾ ಮತ್ತೆ ನಾನು ರಿಟರ್ನು ರಾಮನಗರಕ್ಕೆ ಹೊರಟೆ. ಯಾಕಪ್ಪ ಇಷ್ಟು ನಮಗೆ ಟೈಮ್ ತುಂಬ ಕಮ್ಮಿ ಇತ್ತು, ಸೊ ಅದಕ್ಕೋಸ್ಕರ ನಾವು ಬೇಗ ಹೊರಟ್ಬಿಟ್ವಿ. ಅಲ್ಲಿಂದ ಏನು ತಂದೆ ಅಂತ ನೋಡೋಣ ಬನ್ನಿ. ನಾನು ಏನೇನು ತಂದಿದ್ದೀನಿ ಗೊತ್ತಾ ಮಾರ್ಕೆಟಿಂದ, ಬನ್ನಿ ತೋರಿಸ್ತೀನಿ. ನನ್ನನ್ನು ಬಿಟ್ಬಿಟ್ಟು ಹೋಗೋರೆ ನೋಡಿ ಗಾಯ್ಸ್. ಇದೇನಪ್ಪ ಅಂದರೆ ಐಲೈನರ್ ಬ್ರಷ್ ಇರಲಿಲ್ಲ, ಸೊ ಅದಕ್ಕೆ ನಾನು ವೇಗಾ ಬ್ರ್ಯಾಂಡ್ದು ಐಲೈನರ್ ಬ್ರಷ್ ತಂದಿದ್ದೀನಿ. ಇದಂತೂ ತುಂಬ ಚೆನ್ನಾಗಿದೆ, ವೇಗಾದು ಐಲೈನರ್ ಬ್ರಷ್. ಇದು ಬಂದು ನೋಡ್ತಾ ಇರ್ಬೋದು ನೀವು, ಸ್ಮಾಲ್ ರಬ್ಬರ್ಸು ಖಾಲಿ ಆಗಿಬಿಟ್ಟಿತ್ತು ಅಂತ ಅಂದ್ಬಿಟ್ಟು ತೊಗೊಂಡು ಬಂದೆ. ಇದೇನಿಕಪ್ಪ ಯೂಸ್ ಆಗುತ್ತೆ ಅಂತ ಅಂದರೆ ಹಾರ್ಡ್ ಬ್ರೇಡ್ಗೆ, ಆ ಥರ ಇನ್ನೊಂದು ಉಲ್ಟಾ ಬ್ರೇಡ್, ಆ ಥರ ಬ್ರೇಡ್ಗಳಿಗೆ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ತಗೊಂಡಿದ್ದೀನಿ. ಅದಾದಮೇಲೆ ಫೇಶಿಯಲ್ ಕಿಟ್ಸ್ ತಂದಿದ್ದೀನಿ, ನೋಡ್ತಾ ಇರ್ಬೋದು. ಸಂಕ್ರಾಂತಿ ಹಬ್ಬಕ್ಕೆ ಯಾರೆಲ್ಲ ಫೇಶಿಯಲ್ ಮಾಡಿಸ್ಕೊಬೇಕು ಅಂತಿದ್ರೆ ದಯವಿಟ್ಟು ಬನ್ನಿ, ಆಫರ್ ಮೇಲೆ ಮಾಡಿಕೊಡ್ತೀನಿ. ಆಮೇಲೆ ಇನ್ನೊಂದು ಜ್ಯುವೆಲ್ರಿ ತೊಗೊಂಡೆ ಮೇಕಪ್ಗೆ ಅಂತ ಅಂದ್ಬಿಟ್ಟು. ಇದಂತೂ ತುಂಬ ಚೆನ್ನಾಗಿ ಸಖತ್ತಾಗಿದೆ. ಯಾರಿಗೆಲ್ಲ ಏನಾದರೂ ರೆಂಟಿಗೆ ಬೇಕು ಅಂತಂದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಇದೇ ಅಲ್ಲ, ಸುಮಾರು ಇದ್ದಾವೆ ನನ್ನ ಹತ್ರ. ಹೆಂಗಿದೆ, ಸಖತ್ತಾಗೈತೆ. ಇದನ್ನು ಅದಕ್ಕೆ ಈ ಜುಮ್ಕಿ ಕೊಟ್ಟಿದ್ದಾರೆ. ಜುಮ್ಕಿನೂ ಅಷ್ಟೇ ತುಂಬ ಚೆನ್ನಾಗಿ ನೋಡ್ತಿದ್ದೀರಾ. ಇದ್ರ ಪ್ರೈಸ್ನ ಗೆಸ್ ಮಾಡಿ ನಾನು ಇದನ್ನು ಎಲ್ಲಿ ಪರ್ಚೇಸ್ ಮಾಡಿದೆ ಅಂತ ಅಂದ್ಬಿಟ್ಟು ನಿಮಗೆ ಅಡ್ರೆಸ್ ಕೊಡ್ತೀನಿ, ಓಕೆನಾ? ಕಾಮೆಂಟ್ ಮಾಡಿ, ಗೆಸ್ ಮಾಡಿಬಿಟ್ಟು ನನಗೆ ಕಾಮೆಂಟ್ ಮಾಡಿ ಎಷ್ಟು ಅಂತ ಅಂದ್ಬಿಟ್ಟು ನಾನು ನಿಮಗೆ ಅಡ್ರೆಸ್ ಹೇಳ್ತೀನಿ. ನೋಡ್ತಾ ಇರ್ಬೋದು ಹಿಪ್ ಬೆಲ್ಟು, ಸೊ ಅದಕ್ಕೆ ಮ್ಯಾಚ್ ಆಗೋ ಥರ ತೊಗೊಂಡು ಬಂದಿದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ. ಇದೂ ಅಷ್ಟೇ, ಎಷ್ಟು ಅಂತ ಗೆಸ್ ಮಾಡಿ ಕಮೆಂಟ್ ಮಾಡಿ ನಾನು ನಿಮ್ಗೆ ಎಲ್ಲಿ ತೊಗೊಂಡೆ ಅಂತ ಅಂದ್ಬಿಟ್ಟು ನಾನು ಅಡ್ರೆಸ್ ಹೇಳ್ತೀನಿ. ಇದಿಷ್ಟು ಒಡವೆ ಆಯಿತು. ಅದಾದಮೇಲೆ ನೋಡ್ತಾ ಇರ್ಬೋದು ಲೋಟಸ್ ಬ್ರ್ಯಾಂಡು ಗೋಲ್ಡನ್ ಫೇಶಿಯಲ್ಲು. ಅದಾದಮೇಲೆ ಫ್ರೂಟು ಕ್ಲೀನಪ್ಗೋಸ್ಕರ ತೊಗೊಂಡು ಬಂದೆ. ಕ್ಲೀನಪ್ ಮಾಡಿಸೋದ್ರಿಂದ ಏನೇನು ಬೆನಿಫಿಟ್ಸ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ತೀನಿ. ಅದಾದಮೇಲೆ ನಿಮಗೆ ಪರ್ಲ್ದು ಫೇಶಿಯಲ್ ಕಿಟ್ ತಂದಿದ್ದೀನಿ. ಕ್ಲೆನ್ಸಿಂಗ್ ಮಿಲ್ಕ್ ಖಾಲಿ ಆಗಿಬಿಟ್ಟಿತ್ತು, ಸೊ ಅದಕ್ಕೆ ಕ್ಲೆನ್ಸಿಂಗ್ ಮಿಲ್ಕು ತಂದಿದ್ದೀನಿ. ಇದು ಬಂದು ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ಸು ರಿಮೂವ್ ಮಾಡೋ ಸ್ಟಿಕ್ಕು, ಹೊಸ ಥರ ಇತ್ತು ಅಂತ ಅಂದ್ಬಿಟ್ಟು ತಂದಿದ್ದೀನಿ. ಇದು ಕುಂಕುಮಾದಿ ಪ್ಯಾಕು, ಫೇಶಿಯಲ್ ಪ್ಯಾಕ್ ಇದು. ಸೊ ನಿಮ್ಗೆ ಯಾರಿಗಾರಾದರೂ ಬೇಕು ಅಂತ ಅನಿಸಿದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಶಾಪ್ ವಿಸಿಟ್ ಮಾಡಿ. ನಾನು ಒಳ್ಳೆ ರೀತಿಯಲ್ಲಿ ನಿಮಗೆ ಪ್ಯಾಕೇಜಲ್ಲಿ ನಿಮಗೆ ಫೇಶಿಯಲ್ಲು ಕ್ಲೀನಪ್ಸು ಎಲ್ಲ ಥರದ್ದು ಮಾಡಿಕೊಡ್ತೀನಿ. ಇದೆಲ್ಲ ಪರ್ಲ್ದು ತುಂಬ ಚೆನ್ನಾಗಿದೆ. ಆಮೇಲೆ ಇದು ಬಂದು ಫೇಸ್ ಸಿರಮು. ಈಗ ನಾನು ಎಲ್ಲ ಥರ ಈಗ ಫೇಸ್ ಸಿರಮ್ಸು ಇನ್ನು ನಿಮಗೆ ಬೇರೆ ಥರ ಸಿರಮ್ಸ್ಗಳು ಮಾರ್ಕೆಟಲ್ಲಿ ಸಿಗುತ್ತೆ, ನೀವು ಅದನ್ನು ಕೂಡ ಬಳಸ್ಬೋದು. ಫೇಸ್ ಸಿರಮ್ಸ್ನ ಯೂಸ್ ಮಾಡೋದ್ರಿಂದ ಎಷ್ಟೊಂದು ಬೆನಿಫಿಟ್ಸ್ಗಳಿದ್ದಾವೆ. ಕುಂಕುಮಾದಿ ಸಿಗುತ್ತೆ, ಎಲ್ಲ ಥರದ್ದು ಸಿಗುತ್ತೆ.
ಚೆನ್ನಾಗಿರುತ್ತೆ ಅಷ್ಟೇ. ಅದಾದಮೇಲೆ ನಾನು ಮುಲ್ತಾನಿ ಪ್ಯಾಕ್ ತಂದಿದ್ದೀನಿ. ಇದು ನನಗೋಸ್ಕರನೂ ಹೌದು, ಇದಕ್ಕೋಸ್ಕರನೂ ಹೌದು. ಮುಲ್ತಾನಿ ಪ್ಯಾಕ್ ಹಾಕೋದ್ರಿಂದ ಆಯಿಲ್ ಕಂಟ್ರೋಲ್ ಸಖತ್ತಾಗುತ್ತೆ. ಯಾರಿಗೆಲ್ಲ ಆಯಿಲ್ ಸ್ಕಿನ್ ಇದೆ ಅವರು 3 ಡೇಸ್ಗೆ ಒಂದ್ಸತಿ ಆದರೂ ಮುಲ್ತಾನ್ ಮಟ್ಟಿ ಪ್ಯಾಕ್ ಹಾಕ್ಕೊಂಡು ಬನ್ನಿ, ತುಂಬ ಚೆನ್ನಾಗಿ ಆಯಿಲ್ಲು ರೆಡ್ಯೂಸ್ ಆಗುತ್ತೆ. ಆಮೇಲೆ ಮಾಮೂಲಿ ಅನಿಬಿದು ಒಂದು ವ್ಯಾಕ್ಸ್, ಚಾಕ್ಲೇಟ್ದು ವ್ಯಾಕ್ಸ್ ಜೆಲ್ಲು ಇಷ್ಟಾಗಿತ್ತು ನಂದು ಪ್ರಾಡಕ್ಟು. ಏನಪ್ಪ ಅಂತಂದರೆ ಕೆಲವೊಂದು ಪ್ರಾಡಕ್ಟ್ಗಳು ಎಲ್ಲೆಲ್ಲಿ ಸಿಗುತ್ತೆ ಅಂತ ಪಾಪ ಯಾರಿಗೂ ಗೊತ್ತಿರಲ್ಲ. ಈಗ ತಾನೇ ಕೆರಿಯರ್ ಸ್ಟಾರ್ಟ್ ಮಾಡಿರ್ತೀರ, ಎಲ್ಲಿ ತರಬೇಕು ಏನು ಅಂತ ನಾನು ಡೀಟೇಲ್ಸ್ ಎಲ್ಲ ನಾನು ಕೆಳಗಡೆ ಹಾಕಿರ್ತೀನಿ. ಆಮೇಲೆ ವಿಡಿಯೋದಲ್ಲೂ ಸ್ಟಾರ್ಟಿಂಗ್ ತೋರಿಸಿದ್ದೀನಿ ಹೆಂಗೋಗಿ ಯಾವ ಥರ ತೊಗೊಬೇಕು ಅಂತ ಅಂದ್ಬಿಟ್ಟು, ಅದನ್ನು ನೋಡಿ ತಗೊಳ್ಳೋರು ಚೆನ್ನಾಗಿರೋ ಪ್ರಾಡಕ್ಟ್ಗಳನ್ನ ಸೆಲೆಕ್ಟ್ ಮಾಡಿ. ಯಾಕಂದರೆ ಒಬ್ಬರು ಸ್ಕಿನ್ನಿಗೆ ಹಾಕ್ತೀವಿ ಅಂತಂದರೆ ನಾವು ಕೇರ್ಫುಲ್ಲಾಗಿ ನಾವು ಅದನ್ನು ಹಾಕಬೇಕು. ಡೇಟ್ ಆಫ್ ಎಕ್ಸ್ಪೈರಿ ಡೇಟೆಲ್ಲ ನೋಡಿಕೊಂಡು ಕ್ಲೀನಾಗಿ ಅದನ್ನು ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇವತ್ತಿಂದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.